ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಫಿನಿಕ್ಸ್ ಮಾಲಿಗೆ ಬಂದಿದ್ದೀವಿ. ನೋಡೋಕೆ ಹೋಗೋಣ ಬನ್ನಿ. ಇವಾಗ ನೋಡಿ ಗೈಸ್, ನೈಟ್ ಟೈಮ್ ಅಂದರೆ ಈ ಟೈಮಲ್ಲಿ ಬಂದರೆ ಫಿನಿಕ್ಸ್ ಮಾಲ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ. ಡೇ ಟೈಮ್ಗಿಂತ ಈವ್ನಿಂಗ್ ಟೈಮು ನೈಟ್ ಟೈಮೇ ಚೆನ್ನಾಗಿರೋದು. ಇದು ಬ್ಯಾಕ್ ಸೈಡಿಂದ ಬರ್ತಿರೋದು, ಫ್ರಂಟ್ ಸೈಡಿಂದ ಬರ್ತಿಲ್ಲ. ಇಲ್ಲೆಲ್ಲ ಪಾರ್ಕಿಂಗ್ ಇಲ್ಲೇ ಹೋಗೋದು, ಗಾಡಿ ಪಾರ್ಕಿಂಗು. ನೋಡಿ ಸಿಂಬಲ್ ಕಾಣ್ತಾ ಇದೆ ಫಿನಿಕ್ಸ್ ಮಾಲ್ದು. ನೋಡಿ ಗೈಸ್, ಗಾಡಿ ಪಾರ್ಕಿಂಗ್ ಇಲ್ಲೇ ಹೋಗೋದು. ಇದು ಪಿ ವಿ ಆರ್ಗೆ ಹೋಗೋದು ಇದೇ ಸೈಡು. ಮತ್ತು ನೋಡಿರಿ, ವಾಟರ್ ಒಳಗೆ ಲೈಟ್ ಸೆಟ್ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಇದು ಡೇ ಟೈಮ್ ಅಷ್ಟು ಲೈಟ್ ಇರಲ್ಲ, ಈವ್ನಿಂಗ್ ಟೈಮೇ ಚೆನ್ನಾಗಿ ಕಾಣೋದು. ನೋಡಿ ಇದು ಈವೆಂಟ್ ಏರಿಯಾ. ಈವೆಂಟ್ ಆಗೋದು ಇಲ್ಲೇ. ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಅಂದರೆ ವೀಕೆಂಡಲ್ಲಿ ಮಾತ್ರ ಬರೋದು, ಎಲ್ಲ ಟೈಮಲ್ಲೂ ಇರೋಲ್ಲ. ನೋಡಿ ಗೈಸ್, ಯಾರ್ಯಾರು ಬಂದಿದ್ದೀವಿ. ಸೆಂಟ್ರಲ್ಲಿರೋನು ನಮ್ಮ ಅಕ್ಕನ ಮಗ, ಆ ಕಡೆ ಈ ಕಡೆ ಇರೋರು ನನ್ನ ಮಕ್ಳಿಬ್ರು. ಇದು ಗ್ರೌಂಡ್ ಫ್ಲೋರು, ಕೆಳಗಡೆ LG ಇದೆ, ಮೇಲ್ಗಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಲಾಸ್ಟು. ಇದು ಗ್ರೌಂಡ್ ಫ್ಲೋರು. ನೋಡಿ ಗೈಸ್, ಲಿಫ್ಟಲ್ಲಿ ಹೋಗ್ತೀವಿ. ಇಬ್ಬರು ಚಿಕ್ಕವರೇ ಇದ್ದಾರಲ್ಲೆಲ್ಲ, ಹಂಗಾಗಿ ಎಸ್ಕಲೇಟ್ರಲ್ಲಿ ಹೋಗೋಲ್ಲ. ಗೈಸ್, ನಾವು ಸೆಕೆಂಡ್ ಫ್ಲೋರಿಗೆ ಬಂದು, ಸೆಕೆಂಡ್ ಫ್ಲೋರ್ ಅಂದರೆ ಟೈಮ್ ಝೋನ್ ಗೇಮ್ ಆಡೋಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಹಸ್ಬೆಂಡ್ ಇಲ್ಲೇ ಡ್ಯೂಟಿ ಬರೋದು, ಅವ್ರು ಇನ್ನೂ ಬರೋದು ಲೇಟು, ಸ್ವಲ್ಪ ಲೇಟಾಗಿ ಬರ್ತಾರೆ. ನಾವು ಮುಂಚೆನೇ ಬಂದಿದ್ದೀವಿ. ಅವ್ರು ಬಂದಮೇಲೆ ಗೇಮ್ ಆಡಿಸಿ ಏನು ಬೇಕು ಅದನ್ನು ತಿನ್ಕೊಂಡು ಹೋಗೋದು. ನೋಡಿ ಎಕ್ಸಲೆಂಟ್ ಇದು. ನೋಡಿ ಗೈಸ್, ಇಲ್ಲೆಲ್ಲ ಸೇಲ್ ಹಾಕಿದ್ದಾರೆ. ಎಷ್ಟು 50% ಅಂದ್ರೂ ನಾವು ತೊಗೊಳಲ್ಲ. ಅಂದರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ಗೆ ಇಲ್ಲೇ ಜಾಸ್ತಿ ಬಟ್ಟೆ ತೊಗೊಂಡ್ರು, ನಾವು ಮಾತ್ರ ಅದು ತೊಗೊಳಲ್ಲ. ಇಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಟು ಬಟ್ಟೆ ತೊಗೊಳಕ್ಕೆ ನನಗೆ ಇಷ್ಟ ಆಗೋಲ್ಲ, ಹಂಗಾಗಿ ನಾನು ತೊಗೊಳಲ್ಲ. ಅಂದರೆ ನಮ್ಮ ಮಕ್ಕಳಿಗೂ ತುಂಬ ಕಡಿಮೆ ಆದರೆ ಎಲ್ಲೋ ಒಂದೊಂದು ಟೈಮ್ ತೊಗೊಂಬರ್ತೀವಿ ಅಷ್ಟೇ. ಏನೆಲ್ಲ ಮಾರ್ತಳ್ಳಿಲೇ ತೊಗೊಂಬರೋದು. ನಮ್ಮ ಅಕ್ಕನ ಮಕ್ಕಳಿಗಲ್ಲಿ ಎಕ್ಸಾಮ್, ಸ್ಕೂಲ್ ಹಾಲಿಡೇ ಇದೆ. ನಮ್ಮ ಮಕ್ಳಿಗೆ ಇನ್ನೂ ಒಂದು ವಾರ ಆಗಿತ್ತೆ ಎಕ್ಸಾಮ್ ಮುಗಿಯೋದು. ನಮ್ಮ ಅಕ್ಕನ ಮಗ ಬಂದಿದ್ದಾನೆ, ಮಗಳು ಬಂದಿಲ್ಲ. ನೋಡಿ, ಮಗ ಸೆಂಟ್ರಾಗಿ ಕೂತಿದ್ದಾನೆ, ಆ ಕಡೆ ಈ ಕಡೆ ನನ್ನ ಮಕ್ಕಳು ಕೂತಿದ್ದಾರೆ. ನೋಡಿ ಗೈಸ್, ಇಲ್ಲಿ ಬಂದರೂ ಟೈಮ್ ಆಗೋದೇ ಗೊತ್ತಾಗಲ್ಲ. ಯಾವಾಗಲೂ ಲೈಟ್ ಆನಲ್ಲೇ ಇರುತ್ತೆ, ಮ್ಯೂಸಿಕ್ ಇದ್ದೇ ಇರುತ್ತೆ. 10:30 ಆದ್ರೂ 10 o'clock ಆದ್ರೂ ಇನ್ನೂ 7 o'clock ಅಂತ ಅನಿಸುತ್ತೆ, ಆ ಥರ ಇರುತ್ತೆ. ಈ ಸೌಂಡಲ್ಲಿ ನಾನು ಮಾತಾಡೋದೇನು ಕೇಳಿಸುತ್ತಾ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ.
ಇದು ಕೂಡ ಗೇಮ್ ಸ್ಟೋರು. ಇದು ಪನ್ಸಿಟಿ ಅಂತ, ಬಟ್ ನಾವು ಯಾವತ್ತೂ ಇಲ್ಲೆಲ್ಲ ಆಡಿಲ್ಲ. ನಾವು ಆಡಿರೋದು ಟೈಮ್ ಝೋನಲ್ಲೇ. ಬನ್ನಿ ಒಂದ್ಸಲಿ ಎಂಟ್ರಿ ಕೊಟ್ಟು ವಿಡಿಯೋ ಮಾಡ್ತೀವಿ. ಸುಮ್ಮನೆ ಇದೆಲ್ಲ ದುಡ್ಡು ವೇಸ್ಟ್ ಗೇಮ್ಗಳೆಲ್ಲ ಆಡೋದು. ಏನು ಮಕ್ಕಳು ಬಂದಮೇಲೆ ಮಕ್ಕಳು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಆಡಿಸ್ಬೇಕು, ಅಷ್ಟು ಬಿಟ್ಟರೆ. ಏನು ಸೂಪರ್ ಆಗಿದ್ದಾವೆ, ಬಟ್ ಅಮೌಂಟು ಹಂಗೆ ಸೂಪರ್ ಆಗಿರುತ್ತೆ. ತೊಗೊಳ್ಳೋ ಅಂತಾರೆ, ತೊಗೊತಾರೆ ಅಫಿಷಿಯಲ್ಸ್ ಎಲ್ಲ. ನಾವೇನು ಅಫಿಷಿಯಲ್ಸ್ ಎಲ್ಲ ಏನಿಲ್ಲ ನೋಡಿ. ಬಾ, ಇದು ಫುಡ್ ಕೋರ್ಟು ನೋಡಿ. ನೋಡಿ ಇಲ್ಲೆಲ್ಲ ಫುಲ್ ಗ್ರೀನ್ ಗ್ರೀನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದೆ ಟೈಮ್ ಝೋನ್ ಗೇಮ್ ಸ್ಟೋರ್ ಇದೆ. ಇಲ್ಲೇ ನನ್ನ ಮಕ್ಕಳು ಕರ್ಕೊಂಬರೋದು. 15 ದಿನಕ್ಕೊಂದು ತಿಂಗಳಿಗೊಂದ್ಸಲ ಬರ್ತಾ ಇರ್ತೀವಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಗೇಮ್ ಆಡ್ಸೋದು. ಇವಾಗ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ ನೋಡಿ. ಇಲ್ಲೇ ಸೌಂಡಿಗೆ ನನ್ನ ವಾಯ್ಸ್ ಕೇಳ್ತಾಯ್ತೋ ಏನೋ ಗೊತ್ತಿಲ್ಲ ಗೈಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಕೇಳಲಿಲ್ಲ ಅಂದ್ರೂ ನೋಡಿ. ನೋಡಿ ಗೈಸ್, ಗೇಮ್ ಸ್ಟೋರಲ್ಲಿ ಇಲ್ಲಿ ಪಾರ್ಟಿ ಹಾಲು ಇದೆ, ಚೆನ್ನಾಗಿದೆ. ನನ್ನ ಮಕ್ಕಳದೊಂದು ಒಂದು ಸಲ ಇಬ್ಬರದ್ದು ಇಲ್ಲೇ ಪಾರ್ಟಿ ಹಾಲಲ್ಲೇ ಬರ್ಡೇ ಮಾಡೋಣ ಅಂತ. ಬಟ್ ನೋಡೋಣ ಯಾವ ಟೈಮ್ ಕೋಡ್ ಬರುತ್ತೋ ಅವಾಗ ಮಾಡ್ತೀನಿ. ಪಕ್ಕ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿ. ಗೈಸ್ ಬಸ್ಸಲ್ಲಿ ಆಟ ಆಡ್ತಾವ್ರೆ ನನ್ನ ಮಕ್ಕಳು. ಇನ್ನೂ ಬೇರೆ ಬೇರೆ ಗೇಮ್ ಆಡಿಸ್ತೀವಿ, ವೀಡಿಯೋ ಮಾಡ್ತೀನಿ ಅದನ್ನು. ನೋಡಿ ಗೈಡ್ಸ್, ನಾನು ಕೆಳಗಡೆ ಎಕ್ಸಿಲೇಟ್ರಲ್ಲಿ ಹೋಗ್ತಾಯಿದ್ದೀನಿ ಫಸ್ಟ್ ಫ್ಲೋರ್ಗೆ. ನಾನು ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಬರ್ತೀನಿ. ನಮ್ಮ ಮನೆಯವ್ರು ಬಂದರು ಇವಾಗ, ಅಲ್ಲಿ ನಮ್ಮ ಮಕ್ಳನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ನೋಡಿ. ಗ್ರೌಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಇವಾಗಲೂ ಎಕ್ಸಿಲೇಟ್ರಲ್ಲೇ ಹೋಗ್ತಾಯಿದ್ದೀನಿ. ನಾನು ಒಬ್ಬಳೇ ಇದ್ದರೆ ಎಕ್ಸಿಲೇಟ್ರಲ್ಲೇ ಹೋಗೋದು. ಇನ್ನೇನು ಮಕ್ಕಳು ಇರೋ ಚಿಕ್ಕವರಲ್ಲ, ಅವ್ರನ್ನ ಕರ್ಕೊಂಡು ಎಕ್ಸಿಲೇಟ್ರಲ್ಲಿ ಬರೋಲ್ಲ, ಲಿಫ್ಟಲ್ಲಿ ಮಾತ್ರ ಬರ್ತೀನಿ. ಇದು ಗ್ರೌಂಡ್ ಫ್ಲೋರು. ಇದು ಎಂಟ್ರಿ ಆಗೋ ಪ್ಲೇಸು, ಎಕ್ಸಿಟ್ ಆಗೋ ಪ್ಲೇಸ್ ಅಂತದು.
ಇನ್ನು ನಾವು ಹಿಂದೆ ಬ್ಯಾಕ್ ಸೈಡ್ ತಿರುಗಿ ಟರ್ನ್ ಆಗಿ ಮುಂದೆ ಹೋಗಬೇಕು. ನೋಡಿ ಗೈಸ್, ಇದು ಬಂದ್ಬಿಟ್ಟು ಇದು LG ಫ್ಲೋರು, ಫುಲ್ ಲಾಸ್ಟ್ ಫ್ಲೋರ್. ಇದು ಇನ್ ಬೇಸ್ಮೆಂಟ್ ಇರೋದು. ಇದು LG ಕೆಳಗಡೆ. ನಾವು ಎಕ್ಸಿಟ್ ಆಗೋದು ಎಂಟ್ರಿ ಆಗೋದು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿನೂ ಎಕ್ಸಿಟು. ಎಂಟ್ರಿ ಆಗಬೇಕು ಅಂದರೆ ಇನ್ನೂ ಮುಂದೆ ಹೋಗಬೇಕು ಗೈಸ್. ನೋಡಿ ಗೈಸ್, ನಾವು ಅವಾಗಲೇ ಎಂಟ್ರಿ ಆಗಿದ್ದು ಇಲ್ಲಿಂದಿನ. ಇಲ್ಲಿ PVRಗೆಲ್ಲ ಹೋಗೋದು ಈ ಸೈಡೇನೆ. ನಾವು ಆ್ಯಕ್ಚುಲಿ ಎಂಟ್ರಿ ಆಗಬೇಕು ಅಂದರೆ ಪ್ಲಾಜಾಯಿಂದನೇ. ನೋಡಿ ಗೈಡ್ಸ್, ಎಲ್ಲ ಫ್ಲೋರಲ್ಲೂ ಒಂದು ಮೂರು ಹತ್ರ ಎಕ್ಸಿಲೇಟ್ರ್ ಇದೆ. ಎಲ್ಲ ಎಕ್ಸಿಲೇಟ್ರಲ್ಲೂ ಸೆಕ್ಯೂರಿಟಿ ಮತ್ತು ಲಿಫ್ಟಲ್ಲೂ, ಪ್ರತಿಯೊಂದು ಲಿಫ್ಟಲ್ಲೂ ಸೆಕ್ಯೂರಿಟಿ. 2 ಲಿಫ್ಟ್ ಇದೆ, 2 ಲಿಫ್ಟಲ್ಲೂ ಸೆಕ್ಯೂರಿಟಿ ಇದ್ದಾರೆ. ಈ ಥರ ಸೇಫಾಗಿ ಯಾವ ಮಾಲಲ್ಲೂ ಇಲ್ಲ ಅಂದ್ಕೊತೀನಿ. ನಾನು ನೋಡಿರೋ ಮಾಲ್ಗಳಲ್ಲಿ ಲಿಫ್ಟಲ್ಲಿ ಎಲ್ಲ ಸೆಕ್ಯೂರಿಟಿ ಇರೋಲ್ಲ. ಎಕ್ಸಿಲೇಟ್ರಲ್ಲಿ ಇದೆ ನೋಡಿದ್ದೀನಿ. ಅಂದರೆ ನೋಡಿ, ಸ್ಟೋರ್ ಬರೋದಕ್ಕೆ ಮುಂಚೆ ಈ ಥರ ಇರುತ್ತೆ ಖಾಲಿ. ಸ್ಟೋರ್ ಯಾರು ಮಾಡ್ತಾರೋ ಅವರೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೋಬೇಕು, ಅವ್ರಿಗೆ ಯಾವ ಥರ ಬೇಕೋ ಆ ಥರ. ಇದು ಜಾರಾ ಬಟ್ಟೆ ಅಂಗಡಿ. ನೋಡಿ, ಮೇನ್ ಎಂಟ್ರಿ ಬಂದು ಇಲ್ಲೇನೆ, ಎಂಟ್ರಿ ಇದೇನೆ. ಒಂದಿನ ವೀಡಿಯೋ ಮಾಡಿದ್ದೀನಿ ಅನಿಸುತ್ತೆ, ನನ್ನ ಮಗನ ಕರ್ಕೊಂಬರಕ್ಕೆ ಹೋಗ್ಬೇಕಾದ್ರೆ VR ಮಾಲು ಮತ್ತು ಫಿನಿಕ್ಸ್ ಮಾಲು ರೋಡ್ ಸೈಡಿಂದಲೇ ವೀಡಿಯೋ ಮಾಡಿದ್ದೀನಿ. ನೋಡಿ, ಟೈಮ್ ಎಷ್ಟಾಗಿದೆ ಅಂತಲೂ ಏನೂ ಗೊತ್ತಾಗಲ್ಲ. ಆಚೆ ಬಂದಾಗಲೇ ಗೊತ್ತಾಗೋದು ಎಷ್ಟು ಕತ್ಲೆ ಆಗಿದೆ ಅಂತ. ನೋಡಿ, ಅಲ್ಲಿ ಯಾವುದೋ ಒಂದು ಹೋಟ್ಲು ಬರ್ತಿದೆಯಂತೆ, ದೊಡ್ಡ ಹೋಟ್ಲು. ಅದನ್ನು ವರ್ಕ್ ನಡೀತಾ ಇದೆ. ನೋಡಿ, ಬೆಳಗ್ಗೆ ಮಧ್ಯಾಹ್ನ ಟೈಮೆಲ್ಲ ನಾನು ಮಗ ಸ್ಕೂಲಿಗೆ ಬಿಡೋಕ್ಕೆ ಕರ್ಕೊಂಬರೋಕ್ಕೆ ಎಲ್ಲ ಇದೇ ರೋಡಲ್ಲಿ ಹೋಗೋಕ್ಕೂ ಇದೊಂದು ಮಾಲ್ ಮುಂದೆ ಮಾಲ್ ನೋಡ್ಕೊಂಡೇ ಹೋಗ್ಬೇಕು. ನೋಡ್ತಾ ಯಾವಾಗಲೂ ಬರೋಕ್ಕೇನು ಅಷ್ಟು ಇಷ್ಟ ಆಗೋಲ್ಲ. ಏನೊಂದು 15 ದಿನಕ್ಕೆ ಒಂದು ತಿಂಗಳಿಗೆ ಬರಬೇಕಷ್ಟೇ. ನಮ್ಮ ಮಕ್ಕಳು ಕಾಟಕ್ಕೆ ಬರಬೇಕು. ನೋಡಿದ್ದು ಏನು ನೋಡೋದು, ನನಗೂ ಬೇಜಾರು. ನೋಡಿದ್ದು ಏನು ನೋಡಬೇಕು ಅಂದರೆ ನಮ್ಮ ಮಕ್ಕಳು ಏನೋ ಗೇಮ್ ಮಾಡೋಕ್ಕೆ ಅಂತಗೋಸ್ಕರ ಬರ್ತಾರೆ. ಬಟ್ ನಮ್ಮ ಮನೆಯವ್ರು ಇದ್ದಾರಲ್ಲ, ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಬಂದಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಮತ್ತೆ ಬರ್ತೀನಿ. ಮನೇಲೇನೋ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಗೈಸ್, ಈ ಫಿನಿಕ್ಸ್ ಮಾಲಲ್ಲಿ ವೀಕೆಂಡಲ್ಲಿ ಈವೆಂಟ್ ಇರುತ್ತೆ. ಆ ಟೈಮಲ್ಲಂತೂ ಫುಲ್ ಟ್ರಾಫಿಕ್ಕು, ಫುಲ್ ಜಾಮ್ ಆಗಿರುತ್ತೆ. ಮೂವ್ ಆಗೋದೇ ಕಷ್ಟ ಆಗಿರುತ್ತೆ ಗಾಡಿಗಳು. ನೋಡಿ, ಈವ್ನಿಂಗ್ ಟೈಮೇ ಔಟ್ಸೈಡ್ ಬರೋಕ್ಕೆ ಇಷ್ಟ ಆಗೋದು. ನೋಡಿ, ಇದು VR ಮಾಲ್. ಬರೀ ವಿಡಿಯೋ ನೋಡಿ ಹಂಗೆ ಸುಮ್ಮನೆ ಇರ್ತೀರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ದೊಡ್ಡ ವೀಡಿಯೋ ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದೆ. ಇದು ಬಂದು VR ಮಾಲು. ಬಟ್ ಈ ಥರ ಎಲ್ಲ ಟ್ರೀಸ್ ಎಲ್ಲ ಇದೆಯಲ್ಲ, ಅಷ್ಟು ಇದಾಗಿ ಕಾಣಿಸಲ್ಲ. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಕಾಣುತ್ತೆ ನೀಟಾಗಿ. ಅಂದರೆ ಇವಾಗ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಇನ್ನೂ ಕಂಟೆಂಟ್ ಅಷ್ಟು ನೀಟಾಗಿ ಕೊಡೋಕ್ಕೆ ಬರೋಲ್ಲ. ಇನ್ನೂ ಸ್ವಲ್ಪ ದಿನ ಹೋಗ್ತಾ ಕಂಟೆಂಟ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ದೊಡ್ಡ ವೀಡಿಯೋ ಹಾಕೋಣ, ನೀಟಾಗಿ ಕಂಟೆಂಟ್ ಕೊಡ್ಬೋದು ಅಂತ ನಮಗೂ ಕೊಡಬೇಕು ಅನ್ನೋ ಇದು ಬರುತ್ತೆ. ಎಷ್ಟು ಸಬ್ಸ್ಕ್ರೈಬ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಮನಸ್ಸಿಗೆ ಇಷ್ಟ ಆಗೋದು ವೀಡಿಯೋ ಮಾಡೋಕ್ಕೆ. ನೋಡಿ, ಇದೇ VR ಮಾಲ್. PVR ಎಲ್ಲ ಇದೆ. ಇದು VR ಮುಂದೆ ರೋಡ್. ಇದು ನೋಡಿ
ನೋಡಿ ಗೈಸ್, ಮನೆಗೆ ಹೋಗಿ ಬಂದೆ. ಈಗ ಸೆಕೆಂಡ್ ಫ್ಲೋರಿಗೆ ಗೇಮ್ ಸ್ಟೋರ್ ಹತ್ರನೇ ಹೋಗ್ತಾ ಇದ್ದೀನಿ. ಎಕ್ಸಿಲೇಟ್ರಲ್ಲೇ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಿಂದ ಈ ಫಸ್ಟ್ ಫ್ಲೋರ್ಗೆ ಹೋದೆ. ಫಸ್ಟ್ ಫ್ಲೋರಿಂದ ಈ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ನೋಡಿ ಗೈಸ್, ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ನೋಡಿ ಗೈಸ್, ನನ್ನ ಮಕ್ಕಳು ಗೇಮ್ ಆಡಿದ್ರೆ ನನ್ನ ಮನೆಗೆ ಹೋಗ್ಬೋದು. ಸ್ವಲ್ಪ ಆಡಿದ್ದಾರೆ. ಬ್ಲೂ ಶರ್ಟ್ ಹಾಕಿರೋದು ನಮ್ಮ ಹಸ್ಬೆಂಡ್. ನೋಡಿ ಗೈಸ್, ಇವು ನಮ್ಮ ಅಕ್ಕನ ಮಗ ಕಾರ್ ಓಡಿಸ್ತಾ ಇರೋದು. ಅವ್ನು ಬಂದುಬಿಟ್ಟು ನನ್ನ ಮಗ ದೊಡ್ಡವನು. ನನ್ನ ಚಿಕ್ಕ ಮಗುಗೆ ಜಾಗ ಇಲ್ಲ ಅಂತ ಹೆಂಗಾಡ್ತಾನೆ ನೋಡಿ ಕಾರ್ ಓಡಿಸೋಕ್ಕೆ. ಅರ್ಧ ಗೇಮ್ ಆಡಿದ್ದಾರೆ ಎಷ್ಟೋ ಗೈಸ್, ಬಟ್ ನಾನು ನೋಡೋಕ್ಕಾಗಿಲ್ಲ. ನಾನು ಮೊಬೈಲ್ ಇದೇ ಗೇಮ್ ಆಡ್ತಾ ಇರೋದು. ಇನ್ನೂ ಬೇರೆ ಬೇರೆ ಗೇಮ್ ಆಡಿಸ್ತೀವಿ, ವಿಡಿಯೋ ಮಾಡಾಕ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನಗೆ ಸಪೋರ್ಟ್ ಮಾಡಿ.